ಅದೇನಜ್ಜಿ ಅವ್ರೆ, ನಾವಲ್ವಾ ಕೋಪ ಮಾಡ್ಕೋಬೇಕು, ಅವನ್ ಕೋಪ ಮಾಡ್ಕೋತಿದ್ದಾನಲ್ಲ, ಜೊತೆಗೆ ಮನೆಯೊಳಗೆ ಕರೀದೇನೆ ಹೋಗ್ತಿದ್ದಾನೆ. ಹೆಣ್ಣಿನ ಕಡೆಯವ್ರಲ್ವಾ ಕೃಷ್ಣ, ನಾವು ಸ್ವಲ್ಪ ತಗ್ಗೋದ್ರಿಂದ ತಪ್ಪೇನೂ ಇಲ್ಲ. ನಡಿ. ಮನೆಯೊಳಗ್ ಬಾ ಅಂತ ಕರೆಯೋದಿಲ್ವೇನಪ್ಪ? ಆ ಮನೆ ವ್ಯಕ್ತಿಯಾಗಿ ನೀವು ಅರ್ಹತೆ ಕಳ್ಕೊಂಡಿದ್ದೀರಾ. ಕನಿಷ್ಠ ನನ್ನ ವಯಸ್ಸಿಗಾದ್ರೂ ಗೌರವ ಕೊಡ್ಬೋದಲ್ವಾ? ಅಜ್ಜಿ ವಾಯ್ಸ್ ತರ ಇದೆಯಲ್ಲ. ಅಜ್ಜಿ ಅಜ್ಜಿ ಹೇಗಿದ್ಯಮ್ಮ? ಆರೋಗ್ಯ ಹೇಗಿದೆ? ನನ್ ವಿಷಯ ಬಿಡಿ, ದಿವ್ಯಾ ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳಲ್ವಾ? ಪ್ರೀತಿಸಿರೋ ಹುಡುಗನ್ ಬಗ್ಗೆ ಕೇಳ್ತೀಯಾ ಅನ್ಕೊಂಡೆ. ದಿವ್ಯಾ ಬಗ್ಗೆ ಕೇಳ್ತಿದ್ಯಾ? ಒಂದ್ ಹೆಣ್ಮಗು ಆಗಿ ಇನ್ನೊಂದ್ ಹೆಣ್ಣನ್ ಮನ್ಸನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಸಂತೋಷ ಆಗ್ತಿದ್ಯಮ್ಮ. ಆ ಸಂಸ್ಕಾರ ನಮಗೂ ಇದೆ, ನೀವೇ ನಿಮ್ಮ ಮೊಮ್ಮಗಂಗೆ ಕಲ್ಸಿಲ್ಲ. ಹೊರಗಡೆನೆ ನಿಂತ್ ಮಾತಾಡ್ತಿದ್ದೀರಲ್ಲ, ಒಳಗ್ ಬನ್ನಿ ಅಜ್ಜಿ. ಬನ್ನಿ ಅಂಕಲ್. ಒಳಗಡೆ ಬನ್ನಿ ಅಂತ ನಿಮ್ಮ ಅಣ್ಣ ನಮ್ಮನ್ನ ಕರೀತಿಲ್ಲಮ್ಮ. ಅವನ್ ಕರೆಯೋದೇನು, ಇದು ನನ್ ಮನೆ, ನಾನ್ ಕರಿತಿದ್ದೀನಿ. ಬನ್ನಿ ಅಜ್ಜಿ, ಬನ್ನಿ ಅಂಕಲ್. ಮೊದಲನೇ ಸರಿ ನಮ್ಮ ಮನೆಗ್ ಬಂದಿದ್ದೀರಾ, ಏನ್ ತಗೋತೀರಾ? ಅವ್ರಿಗೇನು ಅತಿಥಿ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ. ನೀನೇ ಸುಸ್ತಾಗಿದ್ಯಾ, ನೀನು ಫುಡ್ ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಒಳ್ಳೇದು. ನನಗ್ ಬುದ್ಧಿ ಹೇಳಕ್ಕೂ ಮೊದ್ಲು ನೀನ್ ಸರಿಯಾಗಿರ್ಬೇಕು. ಅವ್ರು ಯಾಕೆ ಬಂದಿದಾರೋ ಕೇಳೋ ಮೊದ್ಲು. ನಿಮ್ಮನ್ನ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡೋದಕ್ಕೆ ಕರ್ಕೊಂಡ್ ಹೋಗೋಣ ಅಂತ ಬಂದ್ವಪ್ಪ. ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಿದ್ದೀರಾ ಅಜ್ಜಿ? ಹೌದಮ್ಮ, ನಿನ್ನೆ ಮದ್ವೆ ಆಯ್ತಲ್ಲ, ಇವತ್ತು ವ್ರತ ಮಾಡ್ಬೇಕು. ಆ ವ್ರತ ಎಲ್ ಮಾಡ್ಬೇಕಜ್ಜಿ? ಶಾಸ್ತ್ರದ ಪ್ರಕಾರ ಈ ಮನೇಲೆ ಮಾಡ್ಬೇಕಪ್ಪ. ಆದ್ರೆ ನೀವು ಒಪ್ಕೋತಿರೋ ಇಲ್ವೋ ಅಂತ ನಮ್ಮನೇಲೆ ಏರ್ಪಾಡ್ ಮಾಡಿದ್ದೀವಿ. ನೀವು ಬಂದ್ರೆ ದಿವ್ಯಾ ಜೊತೆ ಸೇರಿ ವ್ರತ ಮಾಡ್ಬೋದು. ಹಾಗೆ ಉಳಿದಿರೋ ಕಾರ್ಯಕ್ರಮಗಳು ಕೂಡ ಇದೆ, ಎಲ್ಲಾನು ಅಲ್ಲೇ ಮಾಡ್ಬೇಕು ಅನ್ಕೊಂಡಿದೀವಿ. ಅಂದ್ರೆ ನಿಮ್ ಮನೇಲಿ ದೊಡ್ಡವರು ಯಾರು ಇಲ್ಲ ಅಲ್ವೇನಪ್ಪ, ಅದಕ್ಕೆ ನಮ್ಮ ಮನೇಲಿ ಮಾಡ್ತಿದೀವಿ. ನಮ್ಮನೆ ನಿಮ್ಮನೆ ಅಂತ ಭೇದ ಭಾವ ಇಲ್ಲಪ್ಪ. ಎಲ್ರೂ ಇವಾಗ ಒಂದಾಗಿರೋದ್ರಿಂದ ಎಲ್ಲಿ ಮಾಡಿದ್ರೂ ನಮ್ಗೇನು ಅಭ್ಯಂತರ ಇಲ್ಲ.